ವಿರಾಜಪೇಟೆ ಶಾಸಕರ ಕಚೇರಿ ಸಭಾಂಗಣದಲ್ಲಿ ಜರುಗಿದ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮಾಸಿಕ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಾನ್ಸನ್, ಅರ್ಹ ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ಯೋಜನೆಗಳಿಂದ ವಂಚಿತರಾಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದರು. ಯೋಜನೆಗಳ ಅನುಷ್ಠಾನವನ್ನು 100% ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗುತ್ತೆ. ಫಲಾನುಭವಿಗಳು ಅಹವಾಲು ಸ್ವೀಕರಿಸಲು ಸಂವಾದ ನಡೆಸಲಾಗುವುದು. ಶಕ್ತಿ, ಗೃಹಲಕ್ಷ್ಮಿ, ಯುವ ನಿಧಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಚರ್ಚಿಸಲಾಯಿತು. ಅರ್ಹ ಫಲಾನುಭವಿ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾಗದಿರಲಿ. ಪಂಚ ಗ್ಯಾರಂಟಿಗಳು ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವದ ಯೋಜನೆಗಳಾಗಿದ್ದು, ಅರ್ಹತೆ ಹೊಂದಿರುವ ಯಾವುದೇ ಫಲಾನುಭವಿಗಳು ತಂತ್ರಾಂಶದ ನೋಂದಣಿ ಸೇರಿದಂತೆ ಯಾವುದೇ ಕಾರಣದಿಂದ ವಂಚಿತರಾಗದಂತೆ ಅನುಷ್ಠಾನ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕೆಂದರು. ಈಗಾಗಲೇ ನಮ್ಮ ಶಾಸಕರು ಏನು ಕೈಕಟ್ಟಿ ಏನು ಕೊಡ್ತಿಲ್ಲ. ಒಂದು ವಿಚಾರವನ್ನು ಹೇಳಬೇಕಾದ್ರೆ ಕೆಲವರು ವಿಚಾರದಲ್ಲಿ ಏನೋ ಚಡಪಡಿಕೆ ಅಂತ ಹೇಳ್ತೀವಲ್ಲ, ಕೆಲವರು ಚಡಪಡಿಕೆಯಲ್ಲಿದ್ದಾರೆ. ಅವರಿಗೆ ಬೇರೆ ವಿಚಾರ ಇಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಸಿದ್ದಾಪುರದ ಒಂದು ಕಾಮಗಾರಿ ಬಗ್ಗೆ ಒಂದು ಪ್ರತಿಭಟನೆಯನ್ನು 23 ತಾರೀಕು ಹಮ್ಮಿಕೊಂಡಿದ್ದಾರೆ. ಅವರು ಅದರಲ್ಲಿ ಹೇಳೋದು ರಾಜಕೀಯ ರಹಿತವಾಗಿದ್ದು ಅಂತ ಹೇಳಿ. ರಾಜಕೀಯ ರಹಿತವಾದಂಥ ಹೋರಾಟ ಇಲ್ಲೂ ಮಾಡೋದಿಲ್ಲ, ರಾಜಕೀಯ ಸಹಿತವಾದಂಥ ಹೋರಾಟ. ನಮಗೂ ಗೊತ್ತಿದೆ ಯಾರು ರಾಜಕೀಯದವರು, ಯಾರು ರಾಜಕೀಯ ಇಲ್ಲ ಅಂತ ಗೊತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಮಳೆಯನ್ನು ನಾವು ಕಂಡಿದ್ದೇವೆ. ಇವತ್ತು ಕೂಡ ಮಳೆ ಹೊಡೆದಿದೆ. ಒಂದು ಮನೆಯ ಸ್ಲ್ಯಾಬನ್ನು ಹಾಕಬೇಕು ಕೂಡ ಮಳೆ ನಿಂತ ಮೇಲೇ ಮಾಡಲಿಕ್ಕಾಗ. ಇಲ್ಲಿ ರಸ್ತೆ ಆಗಿಲ್ಲ, ಕೆಸರಾಗಿದೆ ಅಂತ ಹೇಳೋದು ಬೇಕು ಅಂತೇಳಿ ಶಾಸಕರೇನು ಅಲ್ಲಿ ನೀರು ತಂದು ಹಾಕಿದ್ದಲ್ಲ. ಮಳೆಯಿಂದ ಅಲ್ಲಿ ರಸ್ತೆ ಕಾಮಗಾರಿ ಸ್ವಲ್ಪ ತಡವಾಗಿದೆ, ನಿಜ, ಇಲ್ಲ ಅಂತೇಳಿ ಒಪ್ಕೊಳ್ಳಲ್ಲ. ಗುತ್ತಿಗೆದಾರನಿಗೊಂದು ಕಾಲಾವಧಿ ಮಾಡ್ಕೋಬೇಕು. ಈಗ ಕೆಲಸ ಅಲ್ಲಿ ಪ್ರಾರಂಭ ಆಗ್ತಾ ಇದೆ, ಕೆಲಸ ಮಾಡಿ 2 ದಿನದಿಂದ ಪ್ರಾರಂಭ ಆಗ್ತಾ ಇದೆ. ಮಳೆ ನಿಲ್ಲಿದಾಗ ಅವರಿಗೆ ಮಾಡುವಂಥ ಕೆಲಸಗಳು ನೀರಲ್ಲೇ ಕೊಚ್ಚಿ ಹೋಗ್ತದೆ. ಗುತ್ತಿಗೆದಾರ ಎಷ್ಟು ಅಂತೇಳಿ ಖರ್ಚು ಮಾಡ್ತಾನೆ, ಅವನಿಗೂ ಕೂಡ ತುಂಬ ಲಾಸ್ ಇದೆ ಅಲ್ಲಿ. ಆದರೆ ನಾವು ಆ ಲಾಸನ್ನು ನಾವು ಲೆಕ್ಕ ಹಾಕಲ್ಲ, ಅದು ಅವನಿಗೆ ಬಿಟ್ಟಂಥ ಸಂಭವ. ಅಲ್ಲಿ ಪ್ರತಿಭಟನೆ ಮಾಡೋರು ಎಲ್ಲ ವಿಷಯವನ್ನು ಅರಿತು ಅವರು ಪ್ರತಿಭಟನೆಯನ್ನು ಹಿಂಪಡಿಬೇಕು. ಇನ್ನೇನು 1 ತಿಂಗಳಲ್ಲಿ ಆ ಕಾಮಗಾರಿಗಳು ಪೂರ್ಣಗೊಳ್ತವೆ, ಅದರಲ್ಲಿ ಏನೂ ಅದಿಲ್ಲ. ಇದು ಇವರು ಪ್ರತಿಭಟನೆ ಮಾಡೋದು ಶಾಸಕರಿಗೆ ಕಪ್ಪು ಚುಕ್ಕಿ ತರಲುವಂಥ ಉದ್ದೇಶ ವಿನಃ ರಸ್ತೆ ಬಗ್ಗೆ ಇವರಿಗೇನು ಕಾಳಜಿ ಇದ್ದಂಗೆ ಅಲ್ಲ. ಎಲ್ಲಿಯೂ ಕೂಡ ಇವತ್ತು ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅಥವಾ ಬೇರೆ ರಾಜ್ಯದಲ್ಲೂ ಕೂಡ ಮಳೆಗಾಲದಲ್ಲಿ ಎಲ್ಲೂ ಕಾಮಗಾರಿ ಮಾಡೋದಿಲ್ಲ, ಮಳೆ ನಿಂತ ನಂತರನೇ ಮಾಡೋದು. ಇವತ್ತು ಬೆಂಗಳೂರು ಸಿಟಿಯಲ್ಲಿ ಕೂಡ ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಮಳೆಯಿಂದ ಅಲ್ಲಿಯೂ ಕೂಡ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಶಕ್ತಿ ಮೀರಿ ಪ್ರಯತ್ನ ಇದ್ದೀವಿ. ಇಲಾಖಾಧಿಕಾರಿಗಳು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದರಿಂದ ನಾನು ಈ ಮೂಲಕ ಅಲ್ಲಿ ಯಾರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಅವರು ಅದರಿಂದ ವಾಪಸ್ ಬರಬೇಕು, ಹಿಂದಕ್ಕೆ ಸರಿಬೇಕು. ಆ ಭಾಗದ ಸಮಿತಿ ಸದಸ್ಯರುಗಳು ಮಾತನಾಡಿ, ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪೈಕಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಅನುಷ್ಠಾನದಲ್ಲಿ ಸಾಕಷ್ಟು ಸುಧಾರಣೆಯಾಗಬೇಕಿದ್ದು, ಗ್ರಾಮೀಣ ಪ್ರದೇಶದ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸದ ಹೊರತು ಗ್ರಾಮೀಣ ಮಹಿಳೆಯರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಈ ಯೋಜನೆಯ ಅನುಕೂಲ ದೊರಕುವುದಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು.